ಗುಡಿಬಂಡೆ ಪಟ್ಟಣದ ರಾಜಬೀದಿಗಳಲ್ಲಿ ಇರುವ ಗಿಡಮರಗಳಿಗೆ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ನೀರನ್ನು ಹಾಕುತ್ತಿರುವುದು. ಗುಡಿಬಂಡೆಯಲ್ಲಿ ಬೇಸಿಗೆ ಬಿಸಿಲು ಜಾಸ್ತಿ ಆಗುತ್ತಿದ್ದು, ಬಿಸಿಲಿನ ತಾಪ ತಾಳಲಾರದೆ ಗಿಡ ಮರಗಳು ಒಣಗುತ್ತಿದ್ದು, ಸಾರ್ವಜನಿಕರು ನೀರನ್ನು ಉಣಿಸುತ್ತಿದ್ದಾರೆ. ಪ್ರತಿಯೊಬ್ಬರು ತಮ್ಮ ಮನೆಗಳ ಮುಂದೆ ಇರುವಂತಹ ಗಿಡ ಮರಗಳಿಗೆ ನೀರು ಹಾಕಿ ಪರಿಸರ ಉಳಿಸಬೇಕು. ಇಲ್ಲದಿದ್ದರೆ ಬೇಸಿಗೆ ಬಿಸಿಲು ಜಾಸ್ತಿಯಾಗಿ ವಿವಿಧ ಕಾಯಿಲೆಗಳಿಗೆ ತುತ್ತಾಗಬೇಕಾಗುತ್ತದೆ ಎಂದು ಪರಿಸರವಾದಿ ಗುಂಪು ಮರದ ಆನಂದ್ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಅಸ್ಲಂ ಪಾಷಾ, ಅನ್ವರ್, ದಾದು, ಪ್ರಕಾಶ್, ಗಂಗಪ್ಪ, ಮುನಿಯಪ್ಪ ಮುಂತಾದ ಸಾರ್ವಜನಿಕರು ಪಾಲ್ಗೊಂಡು ಗಿಡಗಳಿಗೆ ನೀರನ್ನು ಉಣಿಸಿದರು. ಗುಡಿಬಂಡೆ ಪಟ್ಟಣದಲ್ಲಿ ಬಿಸಿ ಜಾಸ್ತಿ ಆಗಿಬಿಡ್ತಾ ಇದೆ. ಎಲ್ಲರೂ ಕೂಡ ಮನೆ ಬಿಟ್ಟು ಮರಗಳಿಗೆ ಮಲಗ್ತಾ ಇದ್ದಾರೆ ಮತ್ತು ಮರಗಳೆಲ್ಲ ಕೂಡ ಒಣಗ್ತಾ ಇದೆ. ನೀರು ಹಾಕೋದಕ್ಕೆ ತುಂಬ ತೊಂದರೆ ಆಗಿಬಿಟ್ಟಿದೆ, ನೀರಿಲ್ಲ. ಅದಕ್ಕೆ ಸಾರ್ವಜನಿಕರೇ ಮುಂದಾಗಿಬಿಟ್ಟು ಅಲ್ಲಿ ಕಾಣಿಸುವಂಥ ಎಲ್ಲೆಲ್ಲಿ ಕಾಣಿಸ್ತಾ ಅಲ್ಲಿ ನೀರನ್ನು ಹಾಕ್ಬಿಟ್ಟು ಪರಿಸರ ಉಳಿಸ್ತಾ ಇದ್ದಾರೆ. ಅನ್ನೋರವರು ಎದುರುಗಡೆ ಮರಗಳಿಗೆಲ್ಲ ಗಿಡಗಳು ನೀರು ಹಾಕ್ತಾ ಇದ್ದಾರೆ. ಇದೇ ರೀತಿ ಅವೇರ್ನೆಸ್ ಪ್ರತಿಯೊಬ್ಬರಲ್ಲೂ ಬರಬೇಕು. ತಮ್ಮ ಮನೆಗಳ ಮುಂದೆ, ಪಟ್ಟಣ ಒಂದು ಡಿವೈಡರ್ ಮುಂದೆ ನೀರನ್ನು ಹಾಕಿದಾಗ ಏನಾಗುತ್ತೆ ಅಂದರೆ ಪರಿಸರ ಉಳಿಯುತ್ತೆ, ಗಿಡ ಮರಗಳು ಬೆಳೆಯುತ್ತೆ, ಈ ತಾಪಮಾನ ಕಡಿಮೆ ಆಗುತ್ತೆ. ಯಾಕೆಂದರೆ ಉಸಿರಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಬಿಸಿಲು ಬರ್ತಾ ಇದೆ, 40 ಡಿಗ್ರಿ ಮೇಲೆ ಬರ್ತಾ ಇದೆ. ಇದೆಲ್ಲ ಕಡಿಮೆ ಆಗಬೇಕಂದ್ರೆ ನಾವು ಗಿಡ ಮರಗಳನ್ನು ಬೆಳೆಸಬೇಕು. ಇಲ್ಲಿ ಮಾದರಿಯಾಗಿ ಅನ್ವರವರು ಪ್ರತಿ ದಿವಸ ಒಂದು 10 ಬಿಂದಿಗೆ ತಗೊಂಡು 10 ಗಿಡಗಳನ್ನು ದತ್ತು ತಗೊಂಡು ನೀರು ಹಾಕ್ತಾ ಇದ್ದಾರೆ. ಅವರಿಗೆ ನಮ್ಮ ಪರಿಸರ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಈ ರೀತಿ ಪ್ರತಿಯೊಬ್ಬರು ಕೂಡ ದಿವಸಕ್ಕೆ ಒಂದಷ್ಟು 2 ಗಿಡಗಳಿಗೆ ನೀರು ಹಾಕಬೇಕು. ಮನೆ ಮುಂದೆ ಗಿಡಗಳಿಗೆ ನೀರು ಹಾಕಿ, ಮನೆ ಮೇಲೆ ಒಂದು ನೀರಿಗೆ ಪ್ರಾಣಿಗಳಿಗೆ ಫಸ್ಟ್ ನೀರಿಡಿ ಮತ್ತು ಸ್ವಲ್ಪ ಅಕ್ಕಿ ಹಾಕಿ, ಈ ರೀತಿ ಪರಿಸರ ಉಳಿಸಿದ್ರೆ ನಾವೆಲ್ಲ ಉಳಿತೀವಿ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಇರೋಕ್ಕಾಗಲ್ಲ, ತಾಪಮಾನ ಜಾಸ್ತಿ ಆಗಿಬಿಟ್ಟಿದೆ. ನಾವು ಸೇರಿ ಎಲ್ಲರೂ ಕೂಡ ಈ ಪರಿಸರವನ್ನು ಉಳಿಸೋಣ. ಎಲ್ಲ ಸಾರ್ವಜನಿಕರು ಈ ರೀತಿ ಮುಂದಾಗಬೇಕು. ಆವಾಗ ಮಾತ್ರ ಯಾಕಂದರೆ ಮಳೆ ಇಲ್ಲ ಇವಾಗ.